ಏನು ಇದು? ಮಾಮ್, ಐ ವಿಲ್ ಎಕ್ಸ್ಪ್ಲೇನ್ ಲೇಟರ್. ಬಟ್ ಐ ಯು ಫೈನ್? ಎಸ್, ಬಟ್ ಇವರು ಅನ್ಕಾನ್ಶಿಯಸ್ ಆಗಿದ್ದಾರೆ. ಇಮಿಡಿಯೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕು. ಹೌದಾ? ನಡಿ, ನನ್ನ ಕಾರಲ್ಲಿ ಹೋಗೋಣ ಬಾ. ರೀ ಪ್ಲೀಸ್. Mom, what the hell is this? ಬೇಬಿ, ಬಿ ಪೇಷಂಟ್. ಡೋಂಟ್ ಅಸ್ಯೂಮ್ ಎನಿಥಿಂಗ್. ಅಲ್ಲ, ಒಂದ್ ಹುಡುಗ ಹುಡುಗಿ ಇಡೀ ರಾತ್ರಿ ಒಟ್ಟಿಗೆ ಇದ್ರ? No! Please relax. Just leave me, Mom. ಬೇಬಿ, ಲುಕ್, ಯು ಆರ್ ಟೇಕಿಂಗ್ ಇಟ್ ಟೂ ಸೀರಿಯಸ್ಲಿ. ಋಷಿ ಬಗ್ಗೆ ನಿನ್ಗೆ ಗೊತ್ತಲ್ವಾ? ಏನೋ ಬೈ ಮಿಸ್ಟೇಕ್ ಆಗಿದೆ ಅಷ್ಟೇ. ಅವ್ರು ಸಿಕ್ಕಾಕೊಂಡಿದ್ದಾರೆ. ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ಡೋಂಟ್ ವರಿ. ಏನೂ ಆಗಿಲ್ಲ. ಏನೂ ಆಗಿಲ್ಲ? ಹ? ಏನೂ ಆಗಿಲ್ವಾ? Did you see, Mom? ಅಮ್ಮಮ್ಮ ಹೇಳ್ದಾಗೆ ಅವರಿಬ್ರು ಒಂದ್ ನೈಟ್ ಪೂರ್ತಿ ಒಟ್ಟಿಗೆ ಕಲ್ತಿದ್ದಾರೆ. And you say, don't worry. ಅವಳನ್ನ ಅವನ್ ಹೇಗ್ ಬಿಗಿಯಾಗಿ ಇಟ್ಕೊಂಡಿದ್ದ. ಆ ಋಷಿ ಅವಳನ್ನ ಟಚ್ ಮಾಡ್ದ ಅನ್ನೋದನ್ನ ನೆನೆಸ್ಕೊಂಡ್ರೆ ಮೈ ಎಲ್ಲ ಉರಿಯುತ್ತೆ, ಮಾಮ್. I can't take this. ಬೇಬಿ, You know, Mom, ಇವನು ರಾತ್ರಿ ಎಲ್ಲ ಕಾಣ್ತಿಲ್ಲ, ಏನಾದ ಎಲ್ಲೋದ ಅಂತ ನಾನ್ ನಿದ್ದೆ ಬಿಟ್ಟು ಟೆನ್ಷನ್ ಅಲ್ಲಿದ್ರೆ ಇವನು ಅವಳ ಬಗ್ಗೆನೇ ಕೇರ್ ಮಾಡ್ತಿದ್ದಾನೆ. ನನ್ನ ಮಾತಾಡ್ಸ್ಬೇಕು ಅಂತಾನೂ ಅನ್ಸಿಲ್ಲ ಅವನ್ಗೆ. He didn't even see me, Mom. ಅವಳನ್ನ ಹೊತ್ಕೊಂಡ್ ಬರೋದು ಅಲ್ದೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ಬಗ್ಗೆ ಮಾತಾಡ್ತಾನೆ. ಇದನ್ನ ಹೀಗೆ ಬಿಡಲ್ಲ, ಮಾಮ್. ಇದನ್ನ ಏನೋ ಒಂದ್ ಮಾಡೇ ಮಾಡ್ತೀನಿ. ನನ್ಗೆ ನಾನು ಏನಾದ್ರೂ ಮಾಡ್ಕೊತೀನಿ ಅಷ್ಟೇ. ಅನಿಕಾ, ಅನಿಕಾ, ಲುಕ್ ಅಟ್ ಮೀ ಪ್ಲೀಸ್. ನಾನು ನೋಡು. ಅನಿಕಾ, ಅನಿಕಾ. ಅನಿಕಾ, ನೋಡು. ಏನಂದೆ ನೀನು? ಏನಂದೆ ನೀನು? ನಿನಗ್ ನೀನೇ ಏನೋ ಮಾಡ್ಕೋತೀನಿ ಅಂದ್ಯಾ? ಹಾಗಾದ್ರೆ ಅವಳ ಮುಂದೆ ನೀನು ಸೋತೆ ಅಂತ ಒಪ್ಕೋತೀಯಾ? ನೋಡು, ನಿನಗ್ ಬಂದಿರೋ ಈ ಸಿಟ್ಟು, ಕೋಪ, ಅಹಂಕಾರ ಎಲ್ಲ ಬಂದಿರೋದೇ ನನ್ನಿಂದ. ನೀನ್ ಸೋತ್ರೆ ನಾನು ಸೋತ ಹಾಗೆ. ಯಾವುದೋ ಒಂದು ವಸ್ತು ಕಳೆದೋಯ್ತು ಅಂತ ಅದಕ್ಕೋಸ್ಕರ ಅಳ್ತಾ ಕೂತ್ಕೋಬಾರ್ದು. ಆ ವಸ್ತು ದೂರ ಆಗೋದಕ್ಕೆ ಕಾರಣ ಏನು, ಅದನ್ನ ದೂರ ಮಾಡ್ಬೇಕು. ಅಪ್ರಾಲ್ ಹಳ್ಳಿ ಹುಡುಗಿ, ಥರ್ಡ್ ಕ್ಲಾಸ್ ಅವಳು. ಅಂಥವಳು ನನ್ನ ಮೊಮ್ಮಗ್ಳದಗಡೆ ನಿಂತ್ಕೋತಾಳ. ಆ ಹಳ್ಳಿ ಗುಗ್ಗುನ ಅವಳಿರೋ ಜಾಗದಿಂದ ಪರ್ಮನೆಂಟ್ ಆಗಿ ಹಳ್ಳಿಗೆ ಹೊರತ ಕೆಲಸ ನಾನು ಮಾಡ್ತೀನಿ. ಆದ್ರೆ ಅದಕ್ಕೆ ನಿನ್ನ ಹೆಲ್ಪ್ ಬೇಕು, ಅನಿಕಾ. ಬಟ್ ಈಗಾಗ್ಲೇ ಎಷ್ಟ್ ಸಲ ಟ್ರೈ ಮಾಡಿಲ್ಲ ಅಮ್ಮಮ್ಮ. ನಾವ್ ಏನ್ ಮಾಡಿದ್ರು ಅವ್ರು ಹೋಗ್ತಿಲ್ವಲ್ಲ. ಇಷ್ಟು ದಿನ ಮಾಡಿದ್ದು ನಿಮ್ಮ ಪ್ಲಾನ್. ಇನ್ನು ಮುಂದೆ ನಾನ್ ಮಾಡ್ತೀನಿ. ನನ್ನ ಜೊತೆ ಇದ್ದು ನಾನು ಹೇಳ್ದ ಹಾಗೆ ಕೇಳ್ಕೊಂಡು ಹೋಗ್ತಾ ಇರು ಸಾಕು. ಅರ್ಥ ಆಯ್ತಾ?
ಡಾಕ್ಟರ್ ಭಯ ಪಡೋಂಥದ್ದೇನಿಲ್ಲ ಅಂತ ಹೇಳಿದ್ದಾರೆ. ಇಡೀ ರಾತ್ರಿ ಆ ಟೆಂಪರೇಚರಲ್ಲಿದ್ದರೆ ಯಾರಿಗಾದ್ರೂ ಹುಷಾರು ತಪ್ಪುತ್ತೆ. ಆ್ಯಂಡ್ ಶಿ ವಿಲ್ ಬಿ ಫೈನ್ ನಾವು. ಕಮ್ಲಿ ಎತ್ಕೊಂಡೇ ಬಂದ್ರು ಕಣೆ, ಅವಳಿಷ್ಟು ಅದೃಷ್ಟ ಮಾಡೋಳಲ್ವಾ? ಛೇ, ನನ್ಗಾದ್ರೂ ಅದೃಷ್ಟ ಇರಬಾರ್ದಾಗಿತ್ತಾ? ರಿಷಿ ಸರ್ ಎತ್ಕೊಂಬರ್ತಾರೆ ಅಂದ್ರೆ ನನ್ಗೆ ಎಷ್ಟು ಸಲ ಬೇಕಾದ್ರೂ ತಲೆ ಸುತ್ತ ಬರ್ಲಿ. ಕಮಲಿ ಅವ್ರಿಗೆ ಇನ್ನೇನು ಎಚ್ಚರ ಆಗುತ್ತೆ. ಆದರೂ ಇವತ್ತು ರೆಸ್ಟ್ ತಗೊಳ್ಳೋದೇ ಒಳ್ಳೆಯದು. ಇವತ್ತೇ ನೀವು ಕಾಲೇಜಿಗೆ ಬರಕ್ಕೆ ಹೋಗ್ಬೇಡಿ, ಓಕೆನಾ? ಸರಿ ಸರ್, ಸ್ಯಾನೆ ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ, ಕಮಲಿ ಅವರು ಹುಷಾರಾದರೆ ಸಾಕು. ಸರಿ, ನಾನಿನ್ನು ಹೊರಡ್ತೀನಿ. ನಿಂಗೆ ರಿಷಿ ಸರು ರೂಮಿಗೆ ಬಂದೋದ್ರಲ್ಲ, ಕಮ್ಲಿ ಎಲ್ಲಿ ಸಿಕ್ಕಿದ್ಲು ಅವ್ರಿಗೆ? ರಾತ್ರಿ ಎಲ್ಲ ಹಾಸ್ಟೆಲ್ಗೆ ಬರ್ಲಿಲ್ವಲ್ಲೇ? ಕಮ್ಲಿನ ರಿಷಿ ಸರ್ ಎತ್ಕೊಂಡ್ ಬಂದ್ರು. ಪಾಪ, ಏನಾಯ್ತು? ನೋಡಿ, ನೀವು ಮಾಡಿದ ಶಬ್ದಕ್ಕೆ ಕಮ್ಲಿಗೆ ಎಚ್ಚರ ಆಗೋಯ್ತು. ಅವಳು ಸುಧಾರಿಸ್ಕೋಬೇಕು. ನಡೀರಿ, ನೀವೆಲ್ಲ ನಡೀರಿ ನಡೀರಿ ನಡೀರಿ. ಅಯ್ಯೋ ಬ್ಯಾಡ ಬ್ಯಾಡ, ನೀನ ಸ್ವಲ್ಪ ಹೊತ್ತು ಮಲಿಕ ಕಮ್ಲಿ. ಈಗ ಹೆಂಗೈತೆ ಕಮ್ಲಿ? ಟೆನ್ಷನ್ ಕೊಟ್ಟಿದ್ದ ಗೊತ್ತಾ ನೀನು? ರಿಷಿ ಸಾರು ಅವ್ರ ಆರಾಮಕ್ಕೆ ಅವ್ರೆ. ನಾವು ಮಾಲ್ತಾವ್ ಆಚೆ ಗಾಬರಿಲಿ ನಿಂತ್ಕೊಂಡಿದ್ದಾಗ ಬಾಕ್ಲು ತೆಗೆದ ತಕ್ಷಣ ಅವ್ರನ್ನ ಹತ್ತಿ ಹಂಗೆ ಎತ್ಕೊಂಡ್ ಬಂದ್ರು. ಆಟೆ ಅಲ್ಲ, ಆಮ್ಯಾಕೆ ಆಸ್ಪತ್ರೆಗೂ ಕರ್ಕೊಂಡೋಗಿ ಈಗ ಹಾಸ್ಟೆಲ್ ತಾವ್ ಅವರೇ ಕರ್ಕೊಂಬಂದ್ಬಿಟ್ರು ಕಮ್ಲಿ. ಚಿನಿ, ನಾನು ಬೆಚ್ಚಬಿದ್ದೋದೆ. ಹಂಗೆ ಆಗ್ಬೇಕು. ರಾತ್ರಿ ಎಲ್ಲ ಮಾಲ್ ಅಲ್ಲಿ ಇದ್ದಂತೆ ನನಗೇನು ತರ್ಲಿಲ್ವಾ ಚಿಕ್ಕು ನಿನ್ ಜೊತೆ ಇಟ್ಟು? ಅಯ್ಯೋ ನನ್ನ ಚಿನ್ನಿ ಬಂಗಾರಿ, ನನಗೆ ರಾಜ್ಕುಮಾರಿಗೆ ಸೆಟ್ ಆಗುವಂತ ಗಿಫ್ಟು ಆ ಮಾಲಲ್ಲಿ ಏನೂ ಇರ್ಲಿಲ್ಲ. ಯು ಡಿಸರ್ವ್ ಮಚ್ 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 ಬೆಟರ್ ಥಿಂಗ್ಸ್ ಅಂತ ಹಾಗೆ ಬಂದ್ಬಿಟ್ಟೆ. ಹೌದಾ? ಸರಿ, ರಾತ್ರಿ ಎಲ್ಲ ಯಾವ್ದೋ ಅಕ್ಕನ ಜೊತೆ ಇದ್ದಂತೆ ರಾತ್ರಿ ಎಲ್ಲ ಏನ್ ಮಾಡಿದ್ರಿ ನೀವು? ಏ ನಮಿತಾ, ಏನೇನೋ ಪ್ರಶ್ನೆ ಕೇಳ್ಬೇಡ. ಸ್ಕೂಲ್ ವ್ಯಾನ್ ಬರೋ ಟೈಮ್ ಆಯ್ತು. ಬಾ, ಚಿಕ್ಕುಗೆ ಟಯರ್ಡ್ ಆಗಿದೆ, ರೆಸ್ಟ್ ತಗೊಳ್ಳಿ. ಬಾ. ಬಾಯ್ ಚಿಕ್ಕು. ಬಾಯ್ ಬಂಗಾರ. ರಿಷಿ, ನಮಿತಾ ಕೇಳಿದ್ದು ಸರಿಯಾಗೇ ಇದೆ. ರಾತ್ರಿ ಇಡೀ ನೀವಿಬ್ರು ಏನ್ ಮಾಡಿದ್ರಿ? ಅಯ್ಯೋ ಅತ್ಗೆ, ಹಾಗಲ್ಲ ಕಣೋ, ನೀನ್ ಅವಳ ಎತ್ಕೊಂಡ್ ಬಂದಿಯಂತೆ. ರಾತ್ರಿ ಇಡೀ ನಿಮ್ಮಿಬ್ರನ್ನ ಮಾಲ್ ಅಲ್ಲೇ ಬಿಟ್ಟು ಅತ್ತೆ ಕೈಲಿ ಬೈಸ್ಕೊಂಡಿದ್ದಕ್ಕೆ ಒಂದ್ ಸಮಾಧಾನ ಆಯ್ತು ನೋಡು. ಅತ್ಗೆ, ನೀವ್ ಅನ್ಕೊಂಡಂಗ ಅಲ್ಲೇನು ನಡೀಲಿಲ್ಲ. ನೀವ್ ನಡೀರಿ. ನಾನೇನು ಅನ್ಕೊಂಡೇ ಇಲ್ಲ. ನೀವ್ ನಡೀರಿ ಅನ್ನಲ್ಲ. ಬನ್ನಿ ನೀವು. ಅಯ್ಯೋ ನಡೀರಿ. ಕೇಳೋ. ಅಯ್ಯೋ ನಡೀರಿ ಅನ್ನಲ್ಲ ನೀವು. ಸ ಪ ಮ ಗ ಸ ಪ ಮ ಗ ಸ ಪ ಮ ಗ ಸ ಪ ಮ ಗ ದ ಕಮ್ಲಿ, ಕ್ಯಾಂಟೀನ್ ತಿಂಡಿ ಬೇಡ ಅಂತ ಹೋಟ್ಲಿಂದ ಇಡ್ಲಿ ತಗೊಂಬಂದೀನಿ, ತಗೋಬಾ.
ಏನು ಅಂದ್ರೆ ಕಾಲೇಜಿಗೆ ರೆಡಿ ಆಗಿವ್ನಿ, ಸುಮ್ಕೆ ತಿಂಡಿ ತಿನ್ನು ಬಾ. ಏನ್ ತಮಾಷೆ ಮಾಡ್ತಿದ್ಯಾ? ಹಿಂಗೆಲ್ಲ ರಜಾ ಹಾಕೊಂಡ್ ಕೂತ್ಕೊಂಡ್ರೆ ಅಟ್ಟಯ್ಯ. ನಂಗ್ ಪಾಠ ತಪ್ಪಿಸ್ಕೊಳಕ್ ಇಷ್ಟ ಇಲ್ಲ. ಕಮಲಿ, ನಾನ್ ತಿಂಡಿ ತಿಂತೀನಿ, ನೀವ್ ಹೋಗಿ ಪುಸ್ತಕ ಜೋಡಿಸ್ಕೊ, ಕಾಲೇಜ್ಗೆ ಹೋಗುಮ್ಮ. ಜೋಡ್ಸ್ಕೋತೀನಿ. ರಿಷಿ ಸರು ದಿಟ್ಟವಾಗ್ಲೂ ಒಳ್ಳೆಯವರ ಅಲ್ವಾ? ಅಲ್ವಾ ಮತ್ತೆ ನೋಡ್ರಪ್ಪ, ನಮ್ ಕಮಲಮ್ಮಂಗೆ ಏಟ್ ಬಿರ್ನೆ ಜ್ಞಾನೋದಯ ಆಗೈತೆ. ನಿಂಗೆ ಯಾಕೆ? ಅಲ್ಲ, ನೀನ್ ಈ ಮಾತು ಹೇಳ್ತಿದ್ಯಾ? ಅವ್ರ ಹಂಗೆ ಹಿಂಗೆ ಅವ್ರ ಸಾವಾಸನೆ ಬ್ಯಾಡ ಅಂತಿದ್ದೆ, ಒಂದೇ ರಾತ್ರಿಲಿ ಅಭಿಪ್ರಾಯ ಬದಲಾಗೋಯ್ತಾ? ಏನ್ ಸಮಾಚಾರ? ಹಂಗೆಲ್ಲ ಏನೂ ಇಲ್ಲ. ಅವ್ರು ಸಹಾಯ ಮಾಡುದಲ್ಲ ಅಂತ ಹಂಗೆ ಹೇಳ್ದೆ ಅಟ್ಟಯ್ಯ. ಅದ್ ಬಿಟ್ರೆ ಇನ್ನೇನು ಇಲ್ಲ. ಅವ್ರ ಮೇಸ್ಟ್ರು, ನಾನ್ ಸ್ಟೂಡೆಂಟು. ಇಡ್ಲಿ ಚಂದಾಗೈತೆ. ಬಂದೈತಾ ನೋಡು, ಹಂಗೆ ನಿಮ್ಮ ಅವಂಗೂ ಫೋನ್ ಮಾಡಿ ಕೊಟ್ಪಾತ್ನ ಸಾಧಿಸ್ಬಿಟ್ಟೆ ಅಂತ ಡಂಗೂರ ಸಾರ್ಬಿಡಮ್ಮ. ಸುಮ್ಗಿರೆ ನಿಂಗೆ, ಎಲ್ಲದಾಗೂ ತಮಾಸೆನಾ? ಇನ್ನು ಪರೀಕ್ಷೆನೇ ಆಗಿಲ್ಲ, ಫಸ್ಟ್ ಕ್ಲಾಸ್ ಅಂತೆ, ಫಸ್ಟ್ ಕ್ಲಾಸು. ಮತ್ತಿನ್ ಏನ್ ಬರ್ದೈತೆ? ಅರ್ಥ ಆಗಂಗ್ ಇಂಗ್ಲೀಷ್ ಆಗೈತೆ ನಿಂಗೆ. ಆಮ್ಯಾಕೆ ರಚನೆ ಕರ್ಕೊಂಬಂದು ಅದೇನು ಅಂತ ಕೇಳುಮ್ಮ. ಟೈಮ್ ಆಯ್ತು, ನಡಿ ಕನ್ನಡ ಕ್ಲಾಸ್ಗೆ ಹೋಗುಮ್ಮ. ಹೇ, ಇವತ್ತು ರೆಸ್ಟ್ ತಗೊಳ್ಳಿ, ಕ್ಲಾಸಿಗೆ ಬರಕ್ ಹೋಗ್ಬೇಡಿ ಅಂತ ಹೇಳಿದ್ನಲ್ಲ, ಯಾಕೆ ಬರಕ್ ಹೋದ್ರಿ? ಅಯ್ಯೋ, ಹೇಳಿದ್ರು ಕೇಳ್ಬೇಕಲ್ಲ ಸರ್. ಆಗಲ್ಲ ಸರ್, ಇವತ್ ಕ್ಲಾಸಿಗೆ ಬಂದಿಲ್ಲ ಅಂದ್ರೆ ಇಡೀ ದಿನ ಪಾಠ ಕಳ್ಕೋಬೇಕಾಯ್ತದೆ, ಅದಕ್ಕೆ. ಗುಡ್, ಆದ್ರೂ ಟೇಕ್ ಕೇರ್. ಸಿ ಯು. ರಿಷಿ ಸರ್, ಸ್ಯಾನೆ ಥ್ಯಾಂಕ್ಸ್. ಕಮಲಿ, ರಿಷಿ ಸರ್ ತಾವೇ ನೋಟಿಸ್ ಬೋರ್ಡ್ ಏನ್ ಬರ್ತೈತೆ ಅಂತ ಕೇಳ್ಬೋದಿತ್ತಲ್ವಾ? ಎಲ್ಲದಕ್ಕೂ ಅವ್ರನ್ನ ಏನ್ ಕೇಳೋದ್ ಬೇಡ, ಸುಮ್ಕೆ ಬಾ.
ಒಳಗ್ ಬರ್ಬೋದಾ ಮೇಡಮ್? ಬನ್ನಿ. ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಪ್ರತಿ ಸಾಲಿನಲ್ಲೂ 19 ಅಕ್ಷರಗಳು ಇರುತ್ತದೆ. ಇದು ತುಂಬಾ ಪ್ರಸಿದ್ಧವಾದ ಛಂದಸ್ಸು, ಸಂಸ್ಕೃತ ಮತ್ತು ಕನ್ನಡದಲ್ಲಿ. ಈ ಛಂದಸ್ಸಿನ ಪದಗಳನ್ನು ಹಲವಾರು ಕಾಣಬಹುದು. ಉದಾಹರಣೆಗೆ, ಏನನಿಕಾ ಏನೋ ಪ್ಲಾನ್ ಮಾಡಿದೀನಿ ಅಂತಂದೆ, ನೋಡಿದ್ರೆ ಇವರಿಬ್ರು ಕ್ಲಾಸ್ ರೂಮಲ್ಲಿ ಕಾಮಾಗಿ ಬಂದು ಕುತ್ಕೋತಾ ಇದಾರೆ. Wait, KJ. There's always a calmness before the storm. ಈಗ ಬರುತ್ತೆ ನೋಡು ನಮ್ಮಮ್ಮ ಮಾಡಿದ ಪ್ಲಾನ್. ಮೇಡಮ್, ನೋಟಿಸು. We are hereby informing students that ಹೆಲೋ ಮ್ಯಾಮ್, ಇದು ಕನ್ನಡ ಕ್ಲಾಸ್ ಅಲ್ವಾ? ಅಲ್ಲಿ ಏನ್ ಬರ್ದಿದೆ ಅಂತ ಕನ್ನಡದಲ್ಲೇ ಹೇಳ್ಬಿಡಿ. ಯಾಕಂದ್ರೆ ಈ ಕ್ಲಾಸಲ್ಲಿ ಕೆಲವ್ರಿಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ. ಈ ವರ್ಷದ ಅಡ್ಮಿಷನ್ ಸಮಯದಲ್ಲಿ ಯಾರ್ಯಾರು ಫೀಸ್ ಕಟ್ಟಿಲ್ವೋ ಅವರೆಲ್ಲರೂ ಇನ್ನೆರಡೇ ದಿವಸದಲ್ಲಿ ಫೀಸ್ ಕಟ್ಟಬೇಕು. ಇಲ್ಲ ಅಂದ್ರೆ ಅವ್ರನ್ನ ಕಾಲೇಜಿಂದ ತೆಗೆದುಹಾಕ್ಬೇಕಾಗತ್ತೆ. ಎಲ್ರೂ ಕಟ್ಟಿದೀರಾ ಅಲ್ವಾ? ಕಮ್ಲಿಯೇ, ಸದ್ಯ ನಮ್ದು ಪ್ರೀ ಸೀಟ್. ಮೇಡಮ್, ಯಾರು ಕಟ್ಟಿಲ್ವೋ ಅವ್ರ ಹೆಸರಿದ್ಯಾ ನೋಡಿ ಮೇಡಮ್. ಕಮಲಿ ಮತ್ತೆ ನಿಂಗಿ. ಯಾಕ್ರಮ್ಮ ಇನ್ನೂ ಫೀಸ್ ಕಟ್ಟಿಲ್ಲ? ಇನ್ 2 ದಿನ ಅಷ್ಟೇ ಟೈಮು. ಅಲ್ಲಿವರೆಗೂ ಯಾವ ಕ್ಲಾಸು ಅಟೆಂಡ್ ಮಾಡಬಾರ್ದು ಅಂತ ಈ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೊರಡಿ, ಮನೆಯವ್ರಿಗೆ ಹೇಳಿ ಫೀಸ್ ಕಟ್ಟಿ. ನೀವಿಬ್ರದ್ದು ಸೇರಿ 20,000 ಇದೆ. ಮೇಡಮ್, ನಮಗ್ ಫೀಸ್ ಇಲ್ಲ, ಕಾಲೇಜಾಗಿ ಪ್ರೀ ಸೀಟ್ ಕೊಟ್ಟವ್ರೆ. ಹಲೋ, ಫ್ರೀ ಸೀಟ್ ಅಂತಾನೆ ಬರೀ 20,000 ರೂಪಾಯಿ ಕೇಳ್ತಿರೋದು. ನಮ್ ತರ ಏನಾದ್ರು ಆಗಿದ್ದಿದ್ರೆ ಲಕ್ಷಾನ್ಗಟ್ಟಲೆ ಕಟ್ಬೇಕಿತ್ತು. ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ರಲ್ಲ, ನೋಡಿಲ್ವಾ?